ನಮಸ್ತೆ, ಮರಳಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಕೂಡ ಈ ವೆದರ್ ಥರನೇ ಕೂಲಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಕೂಲಾಗೇ ಇದ್ದೀನಿ. ಏನ್ರಿ ಇದು ಬಿಡದೆ ಬರ್ತಿರೋ ಮಳೆ, ಒಣಗದೆ ಇರೋ ಬಟ್ಟೆಗಳು. ವೆದರ್ ಹೇಗೆ ಇರಲಿ, ನಾವಂತೂ ಬೀಸಿ ಅಂತ ಹೇಳ್ತಿರೋ ಜನಗಳು. ಇಷ್ಟೆಲ್ಲರ ಮಧ್ಯೆ ವಿಡಿಯೋ ಮಾಡ್ತಿರೋ ನಾನು, ನೋಡ್ತಿರೋ ನೀವು. ಗಿಡಗಳ ಮೇಲೆ ಮಳೆ ನಿಮ್ಮ ಮುತ್ತು ಜೋಡಿಸ್ದಂಗಿದ್ದಾವೆ. ಹನಿಗಳನ್ನ ನೋಡ್ತಾನೆ ಇರಬೇಕು ಅನಿಸುತ್ತೆ. ಆ ಮರದಡಿ ನಿಂತ್ಕೊಂಡು ಮಳೆನೇ ತಲೆ ಮೇಲೆ ಉದುರಿಸ್ಕೊಳ್ಳೋದು ಎಷ್ಟು ಚೆನ್ನಾಗಿರುತ್ತೆ ಅಲ್ಲ. ಚಿಕ್ಕ ಹುಡುಗರೆಲ್ಲ ಆ ರೀತಿ ಮಾಡ್ತಾಯಿದ್ವಿ. ಆದರೆ ಇತ್ತೀಚೆಗೆ ಮರದನಿ ತಲೆ ಮೇಲೆ ಬೀಳೋದಕ್ಕಿಂತ ಮರದ ಮೇಲೆ ರಾವೆಲ್ಲರ ಬಿದ್ದುಬಿಟ್ರಿ ಅಂತ ಭಯ ಆಗುತ್ತೆ. ವೆದರ್ ತಣ್ಣಗಿತ್ತಲ್ಲ ಅಂತ ಹೇಳಿಬಿಟ್ಟು ಬೆಚ್ಚಗೆ ಉಚ್ಕೊಂಡು ಮಲ್ಕೊಳ್ಳೋಣ ಅಂತ ಹೇಳಿದರೆ ನಮ್ಮಮ್ಮ ತಟ್ಟೆ ಎಬ್ಬರಿಸ್ಬಿಟ್ರು ಲೇಟ್ ಆಗಿದೆ ಅಂತ. ಸರಿ ಬಿಡಪ್ಪ ಅಂತ ಹೇಳಿಬಿಟ್ಟು ತರಕಾರಿ ಹೆಚ್ಚಿ ಪಲ್ಯ ಮಾಡಿ ಚಪಾತಿಗಿಡೋಣ ಅಂತ ಹೇಳಿಬಿಟ್ಟು ಪಲ್ಯ ಮಾಡ್ತಾಯಿದ್ದೀನಿ. ಪಲ್ಯನ ಇವತ್ತು ರುಬ್ಬಾಕ್ ಮಾಡ್ತಾಯಿದ್ದೀನಿ. ತರಕಾರಿ ಹೆಚ್ಚೋದಕ್ಕೆ ಸಮಯ ಇರಲಿಲ್ಲ ಅಂತ ಹೇಳಿಬಿಟ್ಟು ಅರ್ಧ ಮಾಡಿ ಹಾಕ್ಬಿಟ್ಟಿದ್ದೀನಿ. ನಂತರ ನೀವ್ಯಾರು ಮಾಡೋಕ್ಕೆ ಹೋಗ್ಬಿಡಿ. ಟೈಮ್ ಇದ್ದ ಸಣ್ಣದಾಗಿ ಹೆಚ್ಚು ಮಾಡಿರ್ತೀನಿ, ಬಟ್ ಇವತ್ತು ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ಅರ್ಧ ಓಳು ಮಾಡಿ ಹಾಕ್ಬಿಟ್ಟಿದ್ದೀನಿ. ದೇವ್ರು ಅಲ್ಲಿ ಕೊಟ್ಟದ್ದು ಮೇ ಬಿ ನಮ್ಮಂಥರ ಈ ಥರ ಅಡುಗೆ ಮಾಡ್ತಾರೆ ಅಂತಲೇ ಇರಬೇಕು. ಖಾರ ಎಲ್ಲ ಉಜ್ಜಿದ್ದಾಯಿತು. ಇನ್ನೇನಾದರೂ ವಿಸಲ್ ಹಾಕ್ಸ್ಬಿಟ್ರೆ ನನ್ನ ಕೆಲಸ ಮುಗೀತು. ಆಚೆ ಕಡೆ ಬಿಸಿಲು ಜಾಸ್ತಿ ಇತ್ತು ಅಂತ ಹೇಳಿಬಿಟ್ಟು ಮನೆ ಪ್ಲಾಂಟ್ ಒಳಗಡೆ ತಂದಿಟ್ಟಿದ್ದೀನಿ. ಚೆನ್ನಾಗಿ ಚಿಗುರಿದೆ. ಅದರ ಜೊತೆಗೆ ಈ ಕಡೆ ವಾಸ್ತು ಗಿಡನೂ ಕೂಡ ಇಟ್ಟಿದ್ದೀನಿ. ಅದ್ರ ಜೊತೆ ಅಲ್ಲೊಂದು ತೆಂಗಿನ ಗಿಡ ಇದೆ ನೋಡಿ. ಅದು ನಾವು ಹಾಕ್ಬೇಕು ಅಂತ ಹಾಕಿರಲಿಲ್ಲ. ಲಕ್ಷ್ಮೀ ಪೂಜೆ ಮಾಡಿದ್ದ ಕಾಯಲ್ಲಿ ಅದು ಚಿಗುರ್ಕೊಂಡಿತ್ತು. ಸೊ ಹಾಗಾಗಿ ನೀರೊಳಗೆ ಅದನ್ನು ಹಾಕೇ ಇಟ್ಟಿದ್ದೀವಿ. ಚಿಗುರುತ್ತಾ ಇದೆ ಚೆನ್ನಾಗೆ. ದೊಡ್ಡ ಮನುಷ್ಯರು ಚಪಾತಿ ಮಾಡೋಕ್ಕೆ ಕಿಚನಿಗೆ ಬಂದಿದ್ದಾರೆ. ನಮ್ಮನೆ ದೊಡ್ಡ ಮನುಷ್ಯರು ಏನಕ್ಕೆ ಹಿಂಗೆ ಇಳಿದು ಓಡೋಗ್ತಿದ್ದಾರೆ ಅಂತೀರಾ? ಫೋನ್ ಬಂತು ಅಂತ ಓಡೋಗ್ತಾ ಇದ್ದಾರೆ ಅವರು. ಅವರೇ ರಿಸೀವ್ ಮಾಡಬೇಕು ಅಂತ. ಕೊಡೆ ಅವನಿಗೆ ಕೊಡೆ. ಕಟ್ ಮಾಡ್ದ ಮಾತಾಡಲಿಲ್ಲ ನೀನು? ಹಲೋ ಹೇಳು. ನಮ್ಮ ಅಪ್ಪಾಜಿ ಕೆಲಸಕ್ಕೆ ಹೊರಟಿದ್ದೆ ತಡ. ಮಜ್ಜಿಗೆನೂ ಕೂಡ ಅಜ್ಜಿ ಕೈ ಕೊಟ್ಬಿಟ್ಟು ಅವ್ರು ಕೆಲಸಕ್ಕೆ ಹೋಗ್ಲಿಕ್ಕೆ ರೆಡಿ. ಅವರಿಂದ ಮುಂಚೆ ಡೋರಿಂದ ಆಚೆ ಕಡೆ ಇವನೇ ಹೋಗ್ಬಿಟ್ಟಿರ್ತಾನೆ. ನಮ್ಮ ಅಮ್ಮನಿಗೆ ಬರೀ ಹೇಮಾವತಿ ಅಂತ ಹೆಸರಿಡಬಾರ್ದಿತ್ತು, ಬೆಣ್ಣೆ ಹೇಮಕ್ಕ ಅಂತ ಹೆಸರಿಡಬೇಕಾಯ್ತು. ಯಾಕೆ ಅಂತ ಹೇಳಿದರೆ ದಿನ ಮನೆಗೆ ಥರ ಹಾಲಲ್ಲೇ ಕೆನೆ ಎಪ್ಪಾಕ್ಬಿಟ್ಟು ಈ ರೀತಿ ಬೆಣ್ಣೆ ಮಾಡ್ತಾರೆ. ಕೆನೆ ಏನಾದ್ರು ತೆಗೆದುಬಿಟ್ರೆ ಮೊಸರಲ್ಲಿ ಅಷ್ಟೇ ನಮ್ಮ ಕತೆ. ನನ್ನ ಮಗ ಡ್ರಾಯಿಂಗ್ ಮಾಡ್ತಾಯಿದ್ದಾನೆ. ಕ್ಯಾಲೆಂಡ್ರಲ್ಲಿರೋ ಡ್ರಾಯಿಂಗ್ನ ಈ ಪೇಪರ್ ಮೇಲೆ ಕಾಪಿ ಮಾಡಿದ್ದಾನೆ. ಪಾರ್ವತಿ ಫೇಸ್ ಇನ್ನೂ ಕಂಪ್ಲೀಟ್ ಮಾಡಿಲ್ಲ ಇವನು. ಅಷ್ಟರೊಳಗೆ ನಾನು ವಿಡಿಯೋ ಮಾಡಿದ್ದೀನಿ. ಇವನು ಈ ರೀತಿ ಡ್ರಾಯಿಂಗ್ ಮಾಡೋದು ಅಂದರೆ ಇಷ್ಟ. ನಾನು ಸಣ್ಣ ಹುಡುಗಿ ಇದ್ದಾಗ ಡ್ರಾಯಿಂಗ್ ಮಾಡ್ತಾಯಿದ್ದೆ. ನನ್ನ ಬ್ಲಡ್ ಇವನು ಮೈಯಲ್ಲಿ ಹರಿತಾ ಇದೆ ಅಂತ ಪ್ರೂವ್ ಮಾಡಿಬಿಡ್ತಾನೆ ಈ ರೀತಿ. ಇವನು ಮಾಡಿರೋ ಇನ್ನೂ ಒಂದಿಷ್ಟು ಡ್ರಾಯಿಂಗ್ಗಳಿದ್ದಾವೆ. ಇವನು ಪೇಪರ್ ಮೇಲೆ ಡ್ರಾಯಿಂಗ್ ಮಾಡೋದಲ್ದರೆ ನೆಲದ ಮೇಲೂ ಡ್ರಾಯಿಂಗ್ ಮಾಡಿದ್ದಾನೆ. ಅದು ಈರುಳ್ಳಿ ತೊಗೊಂಡು. ಈರುಳ್ಳಿಯಿಂದ ಅರಳಿದ ಮನುಷ್ಯ ಇವರು. ಅವನನ್ನೇ ನೋಡ್ಕೊಂಡು ಬಿಡಿಸಿರಂಗಿದೆ ಇದು ಯಾಕೋ ಚಿತ್ರ. ಅಪ್ಪಾಜಿ ಕೆಲಸದಿಂದ ಬರಬೇಕಾದ್ರೆ ಕಡಲೆಕಾಯಿ ಎತ್ಕೊಂಡ್ಬಂದಿದ್ರು. ಕಡಲೆಕಾಯಿ ಅಂದರೆ ಯಾರಿಗೆ ಇಷ್ಟ ರೀ? ಎಲ್ಲರೂ ಕೂಡ ಇಷ್ಟಪಟ್ಟು ತಿನ್ನೋಂಥದ್ದು ಕಡಲೆಕಾಯಿ. ಹಸಿ ಕಡಲೆಕಾಯಿ ತಂದಿದ್ರು. ಯಾರು ಬೆಳೆದಿದ್ರು ಪುಣ್ಯಾತ್ಮರಿಗೆ ಗೊತ್ತಿಲ್ಲ. ಕಡಲೆಕಾಯಿ ಅಂತೂ ಸೂಪರಾಗಿದ್ದು.
ಈ ಕಡಲೆಕಾಯಿನ ಬೇಯಿಸ್ಕೊಂತಿದ್ರೆ ಚೆಂದ ಹುರ್ಕೊಂಡು ತಿನ್ನೋದಕ್ಕಿಂತ. ಕಡಲೆಕಾಯಿ ಹೀಗೆ ಮುಂದಿಟ್ಕೊಂಡು ಕೂತ್ಕೊಂಡ್ರೆ ನಾವು ಬೇಯಿಸೋಕ್ಕಿಂತ ಮುಂಚೆನೇ ಅರ್ಧ ಖಾಲಿ ಮಾಡಿಬಿಟ್ಟಿರ್ತೀವಿ. ಹಾಗಾಗಿ ಮೊದಲು ನಾನು ಕಡಲೆಕಾಯಿ ಬೇಯಕ್ಕಿಟ್ಟೆ. ಕಡಲೆಕಾಯಿ ಏನು ಬೆಂದು ನನ್ನ ಕರಿತಾ ಇದ್ದಾವೆ ಬಾರಕ್ಕ ತಿನ್ನು ಅಂತ. ಸೊ ಹಾಗಾಗಿ ನಾನೀಗ ಕಡಲೆಕಾಯಿ ತಿನ್ನೋಕೆ ಹೋಗ್ಬೇಕಪ್ಪ, ನಾನಂತೂ ಬ್ಯುಸಿ, ನನ್ನ ಬಾಯಿಗೆ ಕೆಲಸ ಕೊಡಬೇಕಲ್ವ ಈಗ. ಹಾಗಾಗಿ ಮುಂದಿನ ವಿಡಿಯೋದೊಂದಿಗೆ ಸಿಗೋಣ, ಬಾಯ್.